ನಮಸ್ಕಾರ ಸ್ನೇಹಿತರೆ, ಫೈನಲಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಮತ್ತೆ ರಿಲೀಸ್ ಆಗ್ತಾ ಇದೆ. ಹೌದು, ಈಗಾಗಲೇ ಫೆಬ್ರವರಿ ತಿಂಗಳಂತೂ 29ನೇ ಕಂತಿನ ಹಣ ಸುಮಾರು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಬರಬೇಕಾಗಿದೆ. ಅದಾದ ಬಳಿಕ ಈಗ ಮತ್ತೆ ಮಾರ್ಚ್ ತಿಂಗಳ ಹಣವು ಕೂಡ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ರಾಜ್ಯದ ಸಚಿವೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವೆ ಆದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಬನ್ನಿ, ಈ 30ನೇ ಕಂತಿನ ಹಣ ಮಾರ್ಚ್ ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ಜೊತೆಗೆ ಈ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ, 31ನೇ ಕಂತಿನ ಹಣವು ಕೂಡ. ಸೊ ಅದನ್ನು ಕೂಡ ನೀವು ಪಡ್ಕೊಳ್ತಾ ಇದ್ದೀರಿ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ತಿಳ್ಕೊಳ್ಳೋಣ. ಜೊತೆಗೆ 8 ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗ್ತಾ ಇತ್ತು. ಆ 8 ಜಿಲ್ಲೆಗಳು ಯಾವುವು, ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ನೀವು ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆನೂ ಕೂಡ ಮಾಡ್ತಾ ಇದ್ರಿ. ಅದರ ಬಗ್ಗೆ ಕ್ಲಾರಿಟಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ ತಾನೇ 29ನೇ ಕಂತಿನ ಹಣ ಜಮಾ ಪ್ರಾರಂಭವಾಗಿತ್ತು. ಅದೇ ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಕೂಡ ಆಗಿದ್ವಂತೆ. ಆ ತಾಂತ್ರಿಕ ದೋಷವನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಸೊ ಆ ಒಂದು ತಾಂತ್ರಿಕ ದೋಷವನ್ನ ಸರಿಪಡಿಸಿದರೂ ಕೂಡ ಈಗಾಗಲೇ ಯಾವುದೇ ತೊಂದರೆ ಇಲ್ಲ. ಸೊ ಇಲ್ಲ ಅಂದರೂ ಸಹಿತ ಈಗ 32 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ 29ನೇ ಕಂತಿನ ಹಣ ಜಮಾ ಆಗಿದೆ ಅಂತೆ. ಮತ್ತು ಈ 29ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, 30ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇದೆಲ್ಲವೂ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ. ಏಪ್ರಿಲ್ ತಿಂಗಳ ಹಣ ಅಂದರೆ 31ನೇ ಕಂತಿನ ಹಣ. ಹೀಗೆ ಒಂದಾದ ಮೇಲೆ ಒಂದು ಕಂತುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಇಲ್ಲ ಅಂತ ಸ್ನೇಹಿತರೆ, ಈ ದುಡ್ಡು ಏನಿದೆಯಲ್ಲ, ಸರಿಯಾದ ಸಮಯಕ್ಕೆ ಸರ್ಕಾರ ಕೊಡಲಿಲ್ಲ ಅಂದರೆ 4-5 ತಿಂಗಳ ಹಣ ಪೆಂಡಿಂಗ್ ಉಳಿತಂದರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ. ನಿಮ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಕೂಡ. ಕಳೆದ ವರ್ಷದಲ್ಲಿ ನಿಮಗೆ 2 ತಿಂಗಳ ಹಣವನ್ನು ಯಾಮಾರಿಸಿದೆ. ಅಂದರೆ ಈಗಾಗಲೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿದೆ ಅಂತ ನಾನು ಹೇಳಿದ್ದೀನಿ. ಹೋದ ವರ್ಷದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಡ್ತದೆ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡೋದೇ ಇಲ್ಲ, ಅದನ್ನು ಯಾಮಾರಿಸಿಬಿಡುತ್ತೆ. ಆದಷ್ಟು ಬೇಗ ಆ ದುಡ್ಡನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ. ಆ 2 ತಿಂಗಳ ಹಣದ ಜೊತೆಗೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ 29 ಮತ್ತು 30, ಜೊತೆಗೆ ಏಪ್ರಿಲ್ ತಿಂಗಳ ಹಣ ಅಂದರೆ 31ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ. ಸೊ ಪ್ರತಿಯೊಂದು ಕಂತನ್ನು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗುತ್ತೆ. ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ 29ನೇ ಕಂತಿನ ಹಣವು ಕೂಡ ಈಗ ಬಿಡುಗಡೆ ಜೊತೆಗೇನೆ 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ಜಮಾ ಆಗ್ತಾ ಇದ್ದು, ಮುಖ್ಯವಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗುವಂಥದ್ದು ಮೊದಲನೇ ಹಂತದಲ್ಲಿ. ಯಾಕೆ, ಏನು, ಎಂತ, ಅಲ್ಲಿಯೇ ಯಾಕೆ ಜಮಾ ಆಗುತ್ತೆ, ಬೇರೆ ಜಿಲ್ಲೆಗಳಲ್ಲವಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲವಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಬರಬಹುದು. ಇಲ್ಲ ಸ್ನೇಹಿತರೆ, ಹಾಗಲ್ಲ. ಸುಮಾರು ಈಗ ದುಡ್ಡು ರಿಲೀಸ್ ಆಯ್ತಪ್ಪ ಅಂತ ಅನ್ಕೊಳ್ಳಿ. ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಸೊ ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನೇರವಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಅಲ್ಲಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಪ್ರೊಸೆಸರನ್ನು ಮುಗಿಸ್ಕೊಂಡು ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂಥವು ಅಲ್ಲ. ಸೊ ಹೀಗಾಗಿ ಅಲ್ಲಿಯೇ ದುಡ್ಡನ್ನು ಪ್ರಾರಂಭಿಸಲಾಗತ್ತೆ. ಏನಾದರೂ ತಾಂತ್ರಿಕ ದೋಷಗಳಾಗತ್ತಾ ಅನ್ನುವಂಥದ್ದನ್ನು ಕಂಡು ಕೂಡ ಹಿಡಿಯಲಾಗತ್ತೆ. ಸದ್ಯಕ್ಕೆ ತಾಂತ್ರಿಕ ದೋಷ 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂಥದ್ದು ಈಗ 29ನೇ ಕಂತಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಂಡಿದೆ ಅಂತೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ, ವರಿ ಮಾಡ್ಕೊಳ್ಬೇಡಿ. ಸೊ ಹಾಗಾಗಿ ಈಗ ಪ್ರಾರಂಭಿಸಿದ್ದಾರೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಬೆಳಗಾವಿ, ವಿಜಯನಗರ,
ಅದೇ ರೀತಿಯಾಗಿ ಕೊಡಗು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಮೊದಲನೇ ಹಂತದಲ್ಲಿ ದುಡ್ಡನ್ನು ರಿಲೀಸ್ ಮಾಡಲಾಗ್ತಾ ಇದೆ ಅಂತೆ. ಸೊ ಜಿಲ್ಲೆಗಳನ್ನು ಕೂಡ ತಿಳಿಸ್ತೀನಿ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಅಂತೆ. ಒಟ್ಟಾರೆಯಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ನಾವು ಸತತವಾಗಿ ಕ್ಲಿಯರ್ ಮಾಡ್ತೀವಿ. ಯಾವ ತಿಂಗಳ ಹಣವನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ವರಿ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅವರದೇ ಏನು ದುಡ್ಡಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ವಿಷಯವನ್ನು ನೋಡಿದ್ದಕ್ಕೆ ಅಂದರೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ಅರ್ಥ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.